Dear students, welcome to Financial Accounting class. This is session 5 of Accounting for Amalgamation and Absorption. In this session, let us solve one more problem on amalgamation. Let us see the problem. This is the problem. M Limited and N Limited agreed to amalgamate and form a new company called MN Limited on 31st December 2019. Their balance sheet as on the date were as under. Balance sheet is like this: equity capital, 6% debenture, reserve fund, employees provident fund, trade creditors, profit and loss account. On the asset side, land, machinery, stock, cash, debtors. And then additional information. New company agreed to take over all the assets and liabilities of both the companies. Its authorized capital is 5,000 equity shares of rupees 100 each. It was agreed that purchase price of M Limited at rupees 1,35,000 and N Limited at rupees 60,000. The full purchase price is paid in the form of shares of new company. Show the ledger accounts in the books of M Limited and pass the journal entries in the books of new company MN Limited and draw its balance sheet under amalgamation of the nature of purchase. So this is the problem. In this problem, we have to calculate purchase consideration. Then we have to prepare realization account and then equity shareholders account and MN Limited account and equity shares in MN Limited account. After that, we have to write journal entries and then we have to prepare balance sheet. So then let us see one by one. ಸೊ ಈ ಪ್ರಾಬ್ಲಮಲ್ಲಿ ಇದು ಅಮಾಲ್ಗಮೇಷನ್ ಪ್ರಾಬ್ಲಮ್ಮು. ಅಮಾಲ್ಗಮೇಷನ್ ಪ್ರಾಬ್ಲಮಲ್ಲಿ ಎರಡು ಕಂಪನಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಲಾಸ್ಟಿಗೆ ಬ್ಯಾಲೆನ್ಸ್ ಶೀಟ್ ಬರಬೇಕಾದ್ರೆ ಇದನ್ನು ಕಂಬೈನ್ ಮಾಡಿ ಬರೀಬೇಕಾಗುತ್ತೆ. ಸೊ ಇಲ್ಲಿ ಈ ಪ್ರಾಬ್ಲಮಲ್ಲಿ ಅಮಾಲ್ಗಮೇಷನ್ ಪ್ರಾಬ್ಲಮಲ್ಲಿ ಇಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಪರ್ಚೇಸ್ ಕನ್ಸಿಡರೇಷನ್ ಇಲ್ಲಿ ಯಾವ ಮೆಥಡ್ ಕೊಟ್ಟಿದೆ ಅಂತ ಹೇಳಿದ್ರೆ ಸೊ 3 ಮೆಥಡು, ಒಂದು ನೆಟ್ ಪೇಮೆಂಟ್ ಮೆಥಡು, ಇನ್ನೊಂದು ನೆಟ್ ಅಸೆಟ್ ಮೆಥಡು, ಇನ್ನೊಂದು ಲಮ್ಸಮ್ ಮೆಥಡ್ ಅಂತ ಹೇಳಿದ್ದು. ಹಿಂದೆ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಾವು ನೆಟ್ ಅಸೆಟ್ಟು ಮತ್ತು ನೆಟ್ ಪೇಮೆಂಟ್ ಮೆಥಡ್ ಕಲ್ತಿದ್ವಿ. ಈ ಪ್ರಾಬ್ಲಮಲ್ಲಿ ಕೊಟ್ಟಿರೋಂಥದ್ದು ಲಮ್ಸಮ್ ಮೆಥಡ್. ಇಲ್ಲಿ ಯಾವುದೇ ರೀತಿಯಾದಂಥ ಕ್ಯಾಲ್ಕುಲೇಷನ್ಸ್ ಇಲ್ಲ, ಅವನೇ ಪರ್ಚೇಸ್ ಪ್ರೈಸ್ ಕೊಟ್ಬಿಟ್ಟಿರ್ತಾನೆ ಆಲ್ರೆಡಿ ಲಮ್ಸಮ್ ಅಮೌಂಟ್. ಇಲ್ಲಿ ಎಮ್ ಲಿಮಿಟೆಡ್ 1,35,000 ಇದೆ ಮತ್ತು ಎನ್ ಲಿಮಿಟೆಡ್ 60,000 ಇದೆ. ಇದೇ ಪರ್ಚೇಸ್ ಪ್ರೈಸು. ಲಮ್ಸಮ್ ಅಮೌಂಟ್ ಅವನೇ ಎಲ್ಲ ಅಸೆಟ್ಸ್ ಮತ್ತು ಲ್ಯಾಬಿಲಿಟೀಸ್ ತೆಗೆದುಕೊಂಡು ಇಷ್ಟು ಅಮೌಂಟನ್ನು ಅವನೇ ಫಿಕ್ಸ್ ಮಾಡಿ ಅವನೇ ಕೊಟ್ಬಿಟ್ಟಿದ್ದಾನೆ. ಸೊ ಇದೇ ಪರ್ಚೇಸ್ ಕನ್ಸಿಡರೇಷನ್. ಇನ್ಯಾವುದ ಕ್ಯಾಲ್ಕುಲೇಷನ್ಸು ಇಲ್ಲಿ ಇಲ್ಲ ನೋಡಿ. ಈ ಥರ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಪರ್ಚೇಸ್ ಕನ್ಸಿಡರೇಷನ್ ಈಸ್ ಗಿವನ್ ಡೈರೆಕ್ಟ್ಲಿ ಆಸ್ rupees 1,35,000 and 60,000 respectively. ಸೊ ಇಟ್ ಈಸ್ ಲಮ್ಸಮ್ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಪರ್ಚೇಸ್ ಕನ್ಸಿಡರೇಷನ್ ಎಮ್ ಲಿಮಿಟೆಡ್ 1,35,000 ಮತ್ತು ಎನ್ ಲಿಮಿಟೆಡ್ 60,000. ಸೊ ಇದನ್ನು ಮೋಡ್ ಆಫ್ ಪೇಮೆಂಟ್ ಅದನ್ನು ಡಿಸ್ಚಾರ್ಜ್ ಮಾಡಿರೋದು ಅಥವಾ ಮೋಡ್ ಆಫ್ ಪೇಮೆಂಟ್ ಅಂತ ಹೇಳಿ ಕರಿತೀವಿ. ಅದನ್ನು ಡಿಸ್ಚಾರ್ಜ್ ಮಾಡಿರೋದು ಯಾವ ಥರ ಅಂತ ಹೇಳಿದ್ರೆ ದ ಫುಲ್ ಆಫ್ ಪರ್ಚೇಸ್ ಪ್ರೈಸ್ ಇಸ್ ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಶೇರ್ಸ್ ಆಫ್ ನ್ಯೂ ಕಂಪನಿ. ನ್ಯೂ ಕಂಪನಿಯ ಶೇರ್ಸನ್ನು ಕೊಡ್ತಾ ಇದ್ದಾರೆ. ನ್ಯೂ ಕಂಪನಿ MN ಲಿಮಿಟೆಡ್ 1,95,000 ಅಷ್ಟಿಗೂ ಸದಾ MN ಲಿಮಿಟೆಡ್ ಕಂಪನಿಯ ಶೇರ್ಸನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ಬರೀ ಶೇರ್ಸ್ ಕೊಡ್ತಿರೋದು, ಕ್ಯಾಶ್ ಕೊಡ್ತಿಲ್ಲ. ಸೊ ಅಲ್ಲಿರುವಂತಹ ಬ್ಯಾಲೆನ್ಸ್ ಶೀಟಲ್ಲಿ ನೋಡ್ಕೋಬೇಕು. ಅಲ್ಲಿ ಇನ್ನೇನು ಎಕ್ಸ್ಟ್ರಾ ಪ್ರೀಮಿಯಮ್ನಲ್ಲಿ ಕೊಡ್ತಿಲ್ಲ, ಪಾರಲ್ಲಿ ಹೇಳಿರೋದು ಪಾರ್ನಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ. ಸೊ ಪಾರ್ ಅಂದರೆ 10 ರೂಪಾಯಿ ಶೇರನ್ನು 10 ರೂಪಾಯಿ, 100 ರೂಪಾಯಿ ಶೇರನ್ನು 100 ರೂಪಾಯಿಗೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು. ಸೊ ಹಾಗಾಗಿ ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಮ್ ಲಿಮಿಟೆಡಲ್ಲಿ 1 lakh ಇದೆ. ಆ 1 lakhಗೆ ಅಷ್ಟು ಸತ
ಎಮ್ ಎನ್ ಲಿಮಿಟೆಡ್ ಈಕ್ವಿಟಿ ಶೇರ್ಸನ್ನೇ ಕೊಡ್ತಾ ಇದ್ದಾನೆ. ಇಲ್ಲೂ ಎನ್ ಲಿಮಿಟೆಡಲ್ಲಿ ಎಷ್ಟಕ್ಕೆ ತೆಗೆದುಕೊಂಡಿರೋ 70,000. ಸೊ ಅಷ್ಟಕ್ಕೆ ಇಲ್ಲಿರುವ ಫೇಸ್ ವ್ಯಾಲ್ಯೂ ಇಲ್ಲಿ 1 lakh ಇದೆ, ಇಲ್ಲಿ 100 rupees ಶೇರ್ಸ್ ಇರೋದು. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಮಾಡಿಲ್ಲ. ಸೊ ನೋಡಿ ಇಲ್ಲಿ 1,35,000 ಅವನು ಪರ್ಚೇಸ್ ಕನ್ಸಿಡರೇಷನು ಅವನು ಕೊಡ್ತಿರೋದು. ಸೊ 1,35,000 ಅಲ್ಲಿರುವಂಥ ಅಷ್ಟು ಶೇರ್ಸ್ಗೆ ಅವನು ಕೊಡ್ತಿರೋದು 1,35,000. ಪರ್ಚೇಸ್ ಕನ್ಸಿಡರೇಷನ್ ಏನು ಕ್ಯಾಲ್ಕುಲೇಷನ್ ಮಾಡಿದ್ದಾನೆ ಅಷ್ಟಕ್ಕೂ ಕೊಡ್ತಿರೋದು 1,35,000. ಇಲ್ಲಿ ಹೇಳಿರ್ತಾನೆ 100 rupees ಅಂತೇಳಿ. ಸೊ 100 rupees ಶೇರ್ಸು. ಸೊ 1,35,000 ಡಿವೈಡೆಡ್ ಬೈ 100 ಅಂತ ಹೇಳಿದ್ರೆ ಸೊ ಇಲ್ಲಿದ್ದು ತೆಗೆದುಕೊಳ್ಳೋಕ್ಕಾಗಲ್ಲ. ಸೊ ನೆಟ್ ಪೇಮೆಂಟ್ ಮೆಥಡಲ್ಲಿ ಆಯಿತು ಅಂತ ಹೇಳಿದ್ರೆ ಇಲ್ಲಿದ್ದು ನೀವು ನೋಡ್ಕೋಬೇಕು. ಸೊ ಈಕ್ವಿಟಿ ಶೇರ್ಗೆ ಬದಲಾಗಿ ಈಕ್ವಿಟಿ ಶೇರ್ ಆ ರೀತಿ ಕೊಡ್ತಾ ಇದ್ದ. ಆದರೆ ಈ ಪ್ರಾಬ್ಲಮಲ್ಲಿ ಲಮ್ಸಮ್ ಮೆಥಡ್ ಆಗಿರೋದ್ರಿಂದ ಅವನೇ ಅಮೌಂಟ್ ಕೊಟ್ಟಿದ್ದಾನೆ. ಅಷ್ಟಿಗೂ ಸಹ ಈಕ್ವಿಟಿ ಶೇರ್ಸನ್ನ ಇಲ್ಲೇ ಏನು ಹೇಳಿಲ್ಲ, ಬರೀ ಶೇರ್ಸ್ ಅಂತ ಹೇಳಿದ್ರೆ ಈಕ್ವಿಟಿ ಶೇರ್ಸ್ ಅಂತಲೇ ಅರ್ಥ. ಸೊ ಪ್ರಿಫರೆನ್ಸ್ ಶೇರ್ಸು ಈಕ್ವಿಟಿ ಶೇರ್ಸ್ ಇದೆ, ಬರೀ ಶೇರ್ಸ್ ಅಂತ ಹೇಳಿದ್ರೆ ಇಲ್ಲಿ ಈಕ್ವಿಟಿ ಶೇರ್ಸ್ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಸೊ ಇನ್ ದ ಫುಲ್ ಪರ್ಚೇಸ್ ಪ್ರೈಸ್ ಇಸ್ ಪೇಡ್ ಇನ್ ದ ಫಾರ್ಮ್ ಆಫ್ ಶೇರ್ಸ್ ಆಫ್ ನ್ಯೂ ಕಂಪನಿ ಅಂತ ಹೇಳಿದ್ರೆ ಇಲ್ಲಿ 1,35,000 ಇದೆ. 1,35,000ಗೆ ಅಷ್ಟಕ್ಕೂ ಸಹ ಶೇರ್ಸನ್ನು ಕೊಡ್ತಾ ಇದ್ದಾರೆ. ಸೊ ಒಂದು ಶೇರಿನ ಬೆಲೆ 100 rupees. ನೋಡಿ 5,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಇದು ಆಥರೈಸ್ ಕ್ಯಾಪಿಟಲು. ಇಲ್ಲಿ 100 rupees ಕೊಟ್ಟಿದ್ದಾನೆ. ಇಲ್ಲಿ 1,35,000 ಡಿವೈಡೆಡ್ ಬೈ 100 ಅಂತ ಹೇಳಿದ್ರೆ 1,350 ಶೇರ್ಸನ್ನು ಕೊಡ್ತಾ ಇದ್ದಾನೆ. ಅದೇ ರೀತಿ ಇಲ್ಲಿ 60,000 ಅಂತ ಹೇಳಿದ್ರೆ 60,000 ಶೇರ್ಸು. 60,000 ಡಿವೈಡೆಡ್ ಬೈ 100 ಅಂತ ಹೇಳಿದ್ರೆ 600 ಈಕ್ವಿಟಿ ಶೇರ್ಸ್. ಸೊ 600 ಈಕ್ವಿಟಿ ಶೇರ್ಸನ್ನು ಅವನು ಎನ್ ಲಿಮಿಟೆಡ್ಗೆ ಕೊಡ್ತಾ ಇದ್ದಾನೆ. ಸೊ ಎರಡರಿಂದ ಸೇರಿ 1,950 ಶೇರ್ಸನ್ನು ಅವನು ಇಶ್ಯೂ ಮಾಡ್ತಾ ಇದ್ದಾನೆ. ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ 1,35,000 ಪ್ಲಸ್ 60,000 ಅಂತ ಹೇಳಿದ್ರೆ 1,95,000 ಅಷ್ಟಿಗೂ ಸಹ ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾನೆ. ದಿಸ್ ಈಸ್ ಅಬೌಟ್ ದ ಪರ್ಚೇಸ್ ಕನ್ಸಿಡರೇಷನ್. ನೆಕ್ಸ್ಟ್ ಲೆಟ್ ಅಸ್ ಸಿ ದ ಅಕೌಂಟ್ಸ್. ದಿ ಫಸ್ಟ್ ಒನ್ ರಿಯಲೈಸೇಷನ್ ಅಕೌಂಟ್. ಈ ರಿಯಲೈಸೇಷನ್ ಅಕೌಂಟ್ ಬರೀಬೇಕು ಅಂತ ಹೇಳಿದ್ರೆ ನಾವು ಎಲ್ಲ ಅಸೆಟ್ಸು ಡೆಬಿಟ್ ಸೈಡ್ ಬರೀಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಏನು ವ್ಯಾಲ್ಯೂಸ್ ಇದೆ ಬುಕ್ ವ್ಯಾಲ್ಯೂಸು ಅದನ್ನೇ ಬರೀಬೇಕು. ಕ್ರೆಡಿಟ್ ಸೈಡಲ್ಲಿ ಏನು ಲಯಬಿಲಿಟೀಸ್ ಇದೆ, ಲಯಬಿಲಿಟೀಸ್ ಟ್ರೇಡ್ ಕ್ರೆಡಿಟರ್ಸು, ಬಿಲ್ಸ್ ಪೇಬಲು ಅಥವಾ ಡಿಬೆಂಚರ್ಸ್, ಇವುಗಳು ಲಯಬಿಲಿಟಿ ಆಗಿರುತ್ತೆ. ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್, ಸೊ ಇದು ಲಯಬಿಲಿಟಿ, ಅದನ್ನು ಕ್ರೆಡಿಟ್ ಸೈಡ್ ಬರೀಬೇಕು. ಇಲ್ಲಿ ಬರೀಬೇಕಾದ್ರೆ ಬ್ಯಾಲೆನ್ಸ್ ಶೀಟ್ ನೋಡ್ಕೋಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಏನು ಅಸೆಟ್ಸ್ ಇದೆ ಅದನ್ನೇ. ಇಲ್ಲಿ ಲ್ಯಾಂಡ್ 30,000 ಇದೆ. ಸೊ ಅದನ್ನು ಇಲ್ಲಿ ಹೇಳಿರೋದು ಅಕೌಂಟು ಓನ್ಲಿ ಎಮ್ ಲಿಮಿಟೆಡ್ ಮಾತ್ರ ಹೇಳಿರೋದು. ಎಮ್ ಲಿಮಿಟೆಡ್ ಅಕೌಂಟ್ ಮಾತ್ರ ಹೇಳಿರೋದು. ನೋಡಿ, ಪಾಸ್ ದ ಜನರಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ನ್ಯೂ ಕಂಪನಿ, ಶೋ ದ ಲೆಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಎಮ್ ಲಿಮಿಟೆಡ್ ಆ್ಯಂಡ್ ಪಾಸ್ ದ ಜನರಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ನ್ಯೂ ಕಂಪನಿ ಎಮ್ ಎನ್ ಲಿಮಿಟೆಡ್. ಸೊ ಎಮ್ ಲಿಮಿಟೆಡ್ ಮಾತ್ರ ಹೇಳಿರೋದು. ಹಾಗಾಗಿ ನಾವು ರಿಯಲೈಸೇಷನ್ ಎಮ್ ಲಿಮಿಟೆಡ್ ಮಾತ್ರ ಬರೀಬೇಕು. ಇಲ್ಲಿ ಲ್ಯಾಂಡ್ 30,000, ಮೆಷಿನರಿ 1,07,000, ಸ್ಟಾಕ್ 16,000, ಕ್ಯಾಶ್ 7,000, ಡೆಟಾಸ್ 15,000. ಇದನ್ನೇ ನಾವು ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಬರ್ಕೋಬೇಕು. ಸೊ ಅಷ್ಟು ಡೆಬಿಟ್ ಸೈಡಲ್ಲಿ ಅಲ್ಲಿ ಬುಕ್ ವ್ಯಾಲ್ಯೂಸ್ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆಯೋ ಅದನ್ನೇ ಬರೀಬೇಕು ಎಲ್ಲ ಅಸೆಟ್ಸು. ಅದೇ ಲಯಬಿಲಿಟಿ ಸೈಡಲ್ಲಿ ಇರುವಂಥದ್ದು ನೋಡಿ 6% ಡಿಬೆಂಚರ್ಸು, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡು ಮತ್ತು ಟ್ರೇಡ್ ಕ್ರೆಡಿಟರ್ಸ್ ಎಮ್ ಲಿಮಿಟೆಡಲ್ಲಿರುವಂಥದ್ದು ಅದಷ್ಟು ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್, 6% ಡಿಬೆಂಚರ್ಸ್, ಟ್ರೇಡ್ ಕ್ರೆಡಿಟರ್ಸ್. ಸೊ ಅಸೆಟ್ಸು ಲಯಬಿಲಿಟೀಸ್ ಬರ್ದಾಯಿತು. ಇನ್ನೇನು ಬರೀಬೇಕು ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿದ್ರೆ ಪರ್ಚೇಸ್ ಕನ್ಸಿಡರೇಷನ್ ಬರೀಬೇಕು. ಇದು ಎಮ್ ಲಿಮಿಟೆಡ್ ಆಗಿರೋದ್ರಿಂದ ಎಮ್ ಲಿಮಿಟೆಡ್ದು ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು 1,35,000. ಅದನ್ನು ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ಬರೀಬೇಕಾದ್ರೆ ಎಮ್ ಎನ್ ಲಿಮಿಟೆಡ್ ಪರ್ಚೇಸಿಂಗ್ ಕಂಪನಿ ಹೆಸರು ಬರೀಬೇಕು. ಪರ್ಚೇಸಿಂಗ್ ಕಂಪನಿ ಎಮ್ ಎನ್ ಲಿಮಿಟೆಡ್, ನ್ಯೂ ಕಂಪನಿ ಫಾರ್ಮ್ ಆಗಿರುವಂಥದ್ದು ಅದೇ ಪರ್ಚೇಸ್ ಕನ್ಸಿಡರೇಷನ್. ಇದು ಪರ್ಚೇಸಿಂಗ್ ಕಂಪನಿ ಎಮ್ ಎನ್ ಲಿಮಿಟೆಡ್, ಬ್ರ್ಯಾಕೆಟಲ್ಲಿ PC ಪರ್ಚೇಸ್ ಕನ್ಸಿಡರೇಷನ್ 1,35,000. ಇದನ್ನು ಬರೆದಾದ್ಮೇಲೆ ನೆಕ್ಸ್ಟು ಈ ಪ್ರಾಬ್ಲಮಲ್ಲಿ ಈ ಅಕೌಂಟಲ್ಲಿ ಇನ್ನು ಬರೆಯುವಂಥದ್ದು ಏನೂ ಇಲ್ಲ. ಅಸೆಟ್ಸ್ ಬರೆದಾಯಿತು, ಲಯಬಿಲಿಟೀಸ್ ಬರೆದಾಯಿತು, ಪರ್ಚೇಸ್ ಕನ್ಸಿಡರೇಷನ್ ಬರೆದಾಯಿತು. ಅಕಸ್ಮಾತ್ ಪ್ರಿಫರೆನ್ಸ್ ಶೇರ್ ಅಕೌಂಟ್ ಇತ್ತು ಅಂತ ಹೇಳಿದ್ರೆ ಅದರ ಅಮೌಂಟ್ ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ನಂತರ ಕ್ಲೋಸ್ ಮಾಡಬೇಕಾಗಿತ್ತು. ಆದರೆ ಈ ಪ್ರಾಬ್ಲಮಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನೂ ಇಲ್ಲ, ಬರೀ ಈಕ್ವಿಟಿ ಶೇರ್ ಮಾತ್ರ ಇರೋದು. ಹಾಗಾಗಿ ಸೊ ಇಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿ ಈಗ ಕ್ಲೋಸ್ ಮಾಡ್ಬೋದು. ಪ್ರಿಫರೆನ್ಸ್ ಶೇರ್ ಇದ್ದರೆ ಅದನ್ನು ಫಸ್ಟ್ ಕ್ಲೋಸ್ ಮಾಡಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಅಮೌಂಟನ್ನು ನಂತರ ಇದನ್ನು ಕ್ಲೋಸ್ ಮಾಡಬೇಕು. ಇದರಲ್ಲಿ ಈ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈ ಪ್ರಾಬ್ಲಮಲ್ಲಿ ಇಲ್ಲ. ಅದಕ್ಕೋಸ್ಕರ ಈ ರಿಯಲೈಸೇಷನ್ ಅಕೌಂಟ್ ಈಗ ಕ್ಲೋಸ್ ಮಾಡ್ಬೋದು.
ಸೊ ಈಗ ಡೆಬಿಟ್ ಸೈಡ್ ಜಾಸ್ತಿ ಇದೆ 1,75,000, ಅದನ್ನೇ ಕ್ರೆಡಿಟ್ ಸೈಡ್ಗೆ ಹಾಕಬೇಕು. 1,75,000ಇಂದ 3,000, 20,000, 10,000, 1,35,000 ಅದನ್ನು ಕಳೆದ್ರೆ ಬ್ಯಾಲೆನ್ಸಿಂಗ್ ಫಿಗರ್ 7,000 ಬರುತ್ತೆ. ಇದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಫಸ್ಟ್ ಇದನ್ನು ಕ್ಲೋಸ್ ಮಾಡಿ ಇಲ್ಲಿ ಬಂದಂಥ ಬ್ಯಾಲೆನ್ಸನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ 7,000 ಬರಿಬೇಕಾದ್ರೆ ಅದನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತೇಳಿ ಬರಿಬೇಕು. ಸೊ ಇದನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ತೊಗೊಳ್ಬೇಕಾಗುತ್ತೆ. ನೋಡಿ, ಡೆಬಿಟ್ ಸೈಡಲ್ಲಿ ಬರೆದಿದೆ ಟು ರಿಯಲೈಸೇಷನ್ ಅಕೌಂಟ್, ಟ್ರಾನ್ಸ್ಫರ್ ಫ್ರಮ್ ರಿಯಲೈಸೇಷನ್ ಅಕೌಂಟ್ 7,000. ಸೊ ಈಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಬಂದಿದ್ದೀವಿ. ಇದರಲ್ಲಿ ಏನು ಬರೀಬೇಕು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ನೋಡ್ಕೋಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಇನ್ನು ಉಳಿದಿರೋಂಥದ್ದು ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಗೆ ಸಂಬಂಧಪಟ್ಟಿದ್ದು ಬರೀಬೇಕು. ಲಯಬಿಲಿಟಿ ಸೈಡಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ 1,00,000, ನಂತರ ರಿಸರ್ವ್ ಫಂಡ್ 30,000, ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 12,000. ಇದನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ನ ಕ್ರೆಡಿಟ್ ಸೈಡ್ ಬರೀಬೇಕು. ಕ್ರೆಡಿಟ್ ಸೈಡಲ್ಲಿ ಬರೀಬೇಕು. ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ 1,00,000, ಎಮ್ ಲಿಮಿಟೆಡ್ ಮಾತ್ರ. ಈಗ ಕೇಳಿರೋ ಅಕೌಂಟ್ ಎಮ್ ಲಿಮಿಟೆಡ್ ಆಗಿರೋದ್ರಿಂದ ಎಮ್ ಲಿಮಿಟೆಡ್ ಮಾತ್ರ ಬರೀದು. ಎನ್ ಲಿಮಿಟೆಡ್ ಅಕೌಂಟ್ ಕೇಳಿದ್ರೆ ಅದು ಎನ್ ಲಿಮಿಟೆಡ್ಗೆ ಬರೀಬೇಕು, ಬೇರೆ ಸಪ್ರೇಟಾಗಿ ಮಾಡಬೇಕು. ಆದರೆ ಇಲ್ಲಿ ಕೇಳಿರೋದು ಕೇವಲ ಎಮ್ ಲಿಮಿಟೆಡ್ ಆಗಿರೋದ್ರಿಂದ ಎಮ್ ಲಿಮಿಟೆಡ್ ಅಮೌಂಟ್ ಮಾತ್ರ ತೊಗೋಬೇಕು. ಸೊ ಎಮ್ ಲಿಮಿಟೆಡ್ ಅಕೌಂಟಲ್ಲಿರುವಂಥ ಈಕ್ವಿಟಿ ಶೇರ್ ಕ್ಯಾಪಿಟಲ್ 1,00,000, ರಿಸರ್ವ್ ಫಂಡ್ 30,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 12,000. ಇಷ್ಟು ಬರೆದಾದ್ಮೇಲೆ ಡೆಬಿಟ್ ಸೈಡಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿರೋಂಥದ್ದು ಟ್ರಾನ್ಸ್ಫರ್ ಮಾಡಿದ್ದಾರೆ. ರಿಯಲೈಸೇಷನ್ ಅಕೌಂಟ್ 7,000 ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಆಗಿದೆ. ಇನ್ನೂ ಏನು ಬರಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಕನ್ಸಿಡರೇಷನ್ ಡಿಸ್ಚಾರ್ಜ್ ಮಾಡಿರೋದು, ಮೋಡ್ ಆಫ್ ಪೇಮೆಂಟ್ 1,35,000 ಪರ್ಚೇಸ್ ಕನ್ಸಿಡರೇಷನ್ ಇರೋದು. ಅಷ್ಟಕ್ಕೂ ಡಿಸ್ಟ್ರಿಬ್ಯೂಟ್ ಮಾಡಿರೋದೇನು? ಈಕ್ವಿಟಿ ಶೇರ್ಸ್ ಇನ್ MN ಲಿಮಿಟೆಡ್ ಅಂತ ಬರೀಬೇಕು. MN ಲಿಮಿಟೆಡ್ ಅಂದರೆ ಪರ್ಚೇಸಿಂಗ್ ಕಂಪನಿ ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡಿರೋದು. ಬರೀಬೇಕಾದ್ರೆ ಈಕ್ವಿಟಿ ಶೇರ್ಸ್ ಇನ್ MN ಲಿಮಿಟೆಡ್ ಅಂತ ಬರೀಬೇಕು. ಸೊ ಅವರ ಪರ್ಚೇಸ್ ಕನ್ಸಿಡರೇಷನು 1,35,000. ನೋಡಿ, MN ಲಿಮಿಟೆಡ್ 1,35,000. ಅಷ್ಟಕ್ಕೂ ಮೋಡ್ ಆಫ್ ಪೇಮೆಂಟ್ 1,35,000 ಇದೆಯಲ್ಲ, ಅಲ್ಲಿ ನೋಡಿ ಡಿಸ್ಟ್ರಿಬ್ಯೂಟ್ ಮಾಡೋದು ಈಕ್ವಿಟಿ ಶೇರ್ಸ್, ಅದನ್ನು ಇಲ್ಲಿ ಬರೀಬೇಕು ಡೆಬಿಟ್ ಸೈಡಲ್ಲಿ. ಸೊ ಈಕ್ವಿಟಿ ಶೇರ್ಸ್ ಇನ್ MN ಲಿಮಿಟೆಡ್. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಟ್ಯಾಲಿ ಆಗಿದೆ, ಏನೂ ಡಿಫ್ರೆನ್ಸ್ ಇಲ್ಲ. ಸೊ ನೆಕ್ಸ್ಟು MN ಲಿಮಿಟೆಡ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಬರೀಬೇಕು. MN ಲಿಮಿಟೆಡ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಓಪನ್ ಮಾಡಬೇಕು. ಇಲ್ಲಿ ಪ್ರಾಬ್ಲಮಲ್ಲಿ ಮೇಲೆ 2 ಅಕೌಂಟ್ ಓಪನ್ ಮಾಡಿದ್ರೆ ಅಲ್ಲೇ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ಅದನ್ನು ಪೋಸ್ಟಿಂಗ್ಸ್ ಮಾಡಿದ್ರೆ ಆಯಿತು. ಈಗ MN ಲಿಮಿಟೆಡ್ ಅಕೌಂಟ್ ಡೇಟಾ ಟು ರಿಯಲೈಸೇಷನ್ ಅಕೌಂಟ್ ಇದೆಲ್ಲಿದೆ ಮೇಲೆ ರಿಯಲೈಸೇಷನ್ ಅಕೌಂಟಲ್ಲಿ ನೋಡಿ, MN ಲಿಮಿಟೆಡ್ ಎಲ್ಲಿ ಬರ್ತಿದ್ರಾ, ಕ್ರೆಡಿಟ್ ಸೈಡ್ ಬರ್ತಿದ್ರಾ, ಅದನ್ನೇ ಇಲ್ಲಿಗೆ ಪೋಸ್ಟಿಂಗ್ಸ್ ಮಾಡಿ. ರಿಯಲೈಸೇಷನ್ ಅಕೌಂಟಲ್ಲಿ MN ಲಿಮಿಟೆಡ್ ಕ್ರೆಡಿಟ್ ಸೈಡಲ್ಲಿ. ಸೊ MN ಲಿಮಿಟೆಡಲ್ಲಿ ಟು ರಿಯಲೈಸೇಷನ್. ಅದೇ ಥರ ನೆಕ್ಸ್ಟು ಡಿಸ್ಟ್ರಿಬ್ಯೂಟ್ ಮಾಡಿರೋದು MN ಲಿಮಿಟೆಡ್ ಅಷ್ಟಕ್ಕೂ ಪರ್ಚೇಸ್ ಕನ್ಸಿಡರೇಷನು 1,35,000 ಇದೆಯಲ್ಲ, ಪರ್ಚೇಸ್ ಕನ್ಸಿಡರೇಷನ್ ಅಷ್ಟಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿರೋದೇನು? ಈಕ್ವಿಟಿ ಶೇರ್ಸ್ ಇನ್ MN ಲಿಮಿಟೆಡ್ ಡಿಸ್ಟ್ರಿಬ್ಯೂಟ್ ಮಾಡಿರೋದನ್ನು ಬರೆಯಿರಿ, ಆಯಿತಾ? ಸೊ ಅದೇ ಥರ ಈಕ್ವಿಟಿ ಶೇರ್ಸ್ ಇನ್ MN ಲಿಮಿಟೆಡ್ ಅಕೌಂಟ್ ಓಪನ್ ಮಾಡ್ಕೋಬೇಕು. ಹೊಸ ಶೇರ್ಸ್ ಇಶ್ಯೂ ಮಾಡಿದ್ದಕ್ಕೆ ಅದನ್ನು ಬರೆದು ಇಲ್ಲೂ ಅಷ್ಟೇ ಇದನ್ನು ಮೇಲೆ ಬರೆದ್ರೆ ಇಲ್ಲಿ ಪೋಸ್ಟಿಂಗ್ಸ್ ಮಾಡ್ಬೋದು. ಇಲ್ಲಿ ನೋಡಿ, ಮೇಲೆ ಇರುವಂಥ ಅಕೌಂಟಲ್ಲೇ ನಿಮ್ಗೆ ಇದು ಎಂಟ್ರಿ ಸಿಗುತ್ತೆ. ಈಕ್ವಿಟಿ ಶೇರ್ಸ್ ಇನ್ MN ಲಿಮಿಟೆಡ್ ಅಕೌಂಟ್ ಓಪನ್ ಮಾಡಿದಾಗ ಎಲ್ಲಿರುತ್ತೆ ಇದು ನೋಡಿ, ಮೇಲೆ ಅಕೌಂಟ್ MN ಲಿಮಿಟೆಡಲ್ಲಿ ಇದೆ, ಕ್ರೆಡಿಟ್ ಸೈಡ್ ಬರೆದಿದ್ರಾ. ಸೊ ಇಲ್ಲೇನು ಮಾಡಬೇಕು? ಡೆಬಿಟ್ ಸೈಡಲ್ಲಿ ಟು MN ಲಿಮಿಟೆಡ್. ಅದೇ ರೀತಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹೋದಾಗ ಸೊ ಅಲ್ಲಿ ಸಿಗುತ್ತೆ ಈಕ್ವಿಟಿ ಶೇರ್ ಹೋಲ್ಡರ್ಸಲ್ಲಿ ಟು ಈಕ್ವಿಟಿ ಶೇರ್ಸ್ ಇನ್ MN ಲಿಮಿಟೆಡ್. ಸೊ ಈಕ್ವಿಟಿ ಶೇರ್ಸ್ ಇನ್ MN ಲಿಮಿಟೆಡಲ್ಲಿ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹೀಗೆ ಪೋಸ್ಟಿಂಗ್ಸ್ ಮಾಡಿದ್ರೆ ಆಯ್ತು. ಇಲ್ಲೇನು ಬ್ಯಾಲೆನ್ಸಸ್ ಉಳಿಯಲ್ಲ. ಸೊ ಆ ಕಡೆ ಸೇಮ್ ಅಮೌಂಟ್ ಏನಿರುತ್ತೆ ಅದೇ ಬರುತ್ತೆ, ಟ್ಯಾಲಿ ಆಗುತ್ತೆ, ಏನು ಡಿಫ್ರೆನ್ಸ್ ಇಲ್ಲಿರಲ್ಲ, ಆಯಿತಾ? ಪೋಸ್ಟಿಂಗ್ಸ್ ಮಾಡೋದಷ್ಟೇ ಇಲ್ಲಿ ಇರೋಂಥದ್ದು. ಸೊ ಈ ರೀತಿ ಅಕೌಂಟು ನಾವು ಬರಿಬೇಕು. ಸೊ ಅಕೌಂಟ್ ಎಲ್ಲ ಆಯಿತು. ಸೊ ನೆಕ್ಸ್ಟ್ ಈಗ ಜರ್ನಲ್ ಎಂಟ್ರಿ ಬರೀಬೇಕು. ಜರ್ನಲ್ ಎಂಟ್ರಿ ಬರೀಬೇಕಾಗಿರೋದು ನ್ಯೂ ಪರ್ಚೇಸಿಂಗ್ ಕಂಪನಿಯಲ್ಲಿ. ಫಸ್ಟ್ ಎಂಟ್ರಿ ಪರ್ಚೇಸ್ ಕನ್ಸಿಡರೇಷನ್ದು, ಮೊದಲನೇ ಎಂಟ್ರಿ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೇಟಾ ಟು ಲಿಕ್ವಿಡೇಟರ್ ಆಫ್ M ಲಿಮಿಟೆಡ್ ಟು ಲಿಕ್ವಿಡೇಟರ್ ಆಫ್ N ಲಿಮಿಟೆಡ್. ಪರ್ಚೇಸಿಂಗ್ ಕಂಪನಿಯಲ್ಲಿ M ಲಿಮಿಟೆಡ್ದು ಲೆಜರ್ ಅಕೌಂಟ್ಸ್ ಮಾತ್ರ,
ಅದೇ ಪರ್ಚೇಸಿಂಗ್ ಕಂಪನಿಯಲ್ಲಿ ಬರಬೇಕಾದ್ರೆ ಎರಡು ಕಂಬೈನ್ ಮಾಡಿ ಬರೀಬೇಕು. ಮತ್ತು ಎಮ್ ಲಿಮಿಟೆಡ್ ಅಂತೇಳಿ ಎಮ್ ಲಿಮಿಟೆಡ್ ಒಂದೇ ಬರೆಯೋಕ್ಕಿಲ್ಲ. ಸೊ ಪರ್ಚೇಸಿಂಗ್ ಕಂಪನಿಯಲ್ಲಿ ಬರೀಬೇಕಾದ ಜನರಲ್ ಎಂಟ್ರೀಸ್ ಎರಡು ಕಂಬೈನ್ ಮಾಡಿ ಬರೀಬೇಕು. ಎಮ್ ಮತ್ತು ಎನ್ ಎರಡು ಟೋಟಲ್ ಮಾಡಿ ಬರೀಬೇಕು. ಸೊ ಫಸ್ಟ್ ಎಂಟ್ರಿ ಪರ್ಚೇಸ್ ಕನ್ಸಿಡರೇಷನ್ಗೆ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಯಾವತ್ತೂ ಇದೇ ಎಂಟ್ರಿ. ಬಿಸ್ನೆಸ್ ಪರ್ಚೇಸ್ ಟು ಲಿಕ್ವಿಡೇಟರ್ ಆಫ್ ಎಮ್ ಲಿಮಿಟೆಡ್. ಅಬ್ಸಾರ್ಪ್ಷನ್ ಆದರೆ ಒಂದೇ ಕಂಪನಿ ಹೆಸರು ಬರಿತೀರಾ. ಇಲ್ಲಿ ಅಮಾಲ್ಗಮೇಷನ್ ಆದರೆ ಎರಡು ಕಂಪನಿ ಹೆಸರು ಇರ್ತದೆ. ಸೊ ಇದು ಅಮಾಲ್ಗಮೇಷನ್ ಆಗಿರೋದ್ರಿಂದ ಎರಡು ಕಂಪನಿದು ಲಿಕ್ವಿಡೇಟ್ ಮಾಡಿದ್ದು ಬರಿಬೇಕು. ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಟಾರ್ 1,85,000 ಟು ಲಿಕ್ವಿಡೇಟರ್ ಆಫ್ ಎಮ್ ಲಿಮಿಟೆಡ್ 1,35,000 ಟು ಲಿಕ್ವಿಡೇಟರ್ ಆಫ್ ಎನ್ ಲಿಮಿಟೆಡ್ 60,000. ಮೊದಲನೇದು ಪರ್ಚೇಸ್ ಕನ್ಸಿಡರೇಷನ್. ಸೊ ಎರಡನೇದು ಲ್ಯಾಂಡ್ ಇದು ಅಸೆಟ್ಸ್ ಮತ್ತು ಲ್ಯಾಬಿಲಿಟೀಸ್ ತೆಗೆದುಕೊಂಡಿರುವಂಥದ್ದು. ಅದನ್ನು ಸೆಟ್ ಆಫ್ ಮಾಡಿರೋದನ್ನು ಬರಿಬೇಕು. ಸೊ ಪರ್ಚೇಸ್ ಕನ್ಸಿಡರೇಷನ್ನು ಇಲ್ಲಿ ನೋಡಿ, ಅಡ್ಜಸ್ಟ್ಮೆಂಟ್ ನ್ಯೂ ಕಂಪನಿ ಅಗ್ರಿ ಟು ಟೇಕ್ ಓವರ್ ಆಲ್ ದ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್ ಆಫ್ ಬೋತ್ ದ ಕಂಪನೀಸ್. ಸೊ ಇಲ್ಲಿ ಏನು ಬದಲಾವಣೆ ವ್ಯಾಲ್ಯೂಸ್ ಕೊಟ್ಟಿಲ್ಲ. ಸೊ ಅಸೆಟ್ಸ್ ಮೇಲೆ ಇತ್ತು, ಏನು ಬದಲಾವಣೆ ಕೊಟ್ಟಿಲ್ಲ. ಲ್ಯಾಂಡು ಬೇರೆ ವ್ಯಾಲ್ಯೂ ಕೊಟ್ಟಿರೋದು, ಮೆಷಿನರಿ ಯಾವುದೇ ಆಗಲಿ ಬೇರೆ ವ್ಯಾಲ್ಯೂಸ್ ಇಲ್ಲ, ಏನೂ ಕೊಟ್ಟಿಲ್ಲ. ಜಸ್ಟ್ ತೆಗೆದುಕೊಂಡಿದ್ದೇನೆ ದ ಅಸೆಟ್ಸ್ ಆಫ್ ಓವರ್ ಆಲ್ ದ ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟೀಸ್ ಆಫ್ ಬೋತ್ ದಿ ಕಂಪನೀಸ್ ಅಂತ ಹೇಳಿ ಕೊಟ್ಟಿದ್ದಾನೆ. ಬದಲಾವಣೆ ಆಗಿರೋ ವ್ಯಾಲ್ಯೂಸ್ ಇದೆ ಅಂತ ಹೇಳಿದ್ರೆ ಆ ಬದಲಾವಣೆ ವ್ಯಾಲ್ಯೂಸ್ ತೊಗೋಬೇಕು. ಇಲ್ಲಿ ಏನು ಕೊಟ್ಟಿಲ್ಲದ ಕಾರಣ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಈ ವ್ಯಾಲ್ಯೂಸನ್ನೇ ಎರಡು ಕಂಬೈನ್ ಮಾಡಿ ಬರಿಬೇಕು. ಕಂಬೈನ್ ಮಾಡಿ ಬರಿಬೇಕು. ಬದಲಾವಣೆ ಕೊಟ್ಟಿದ್ದಿದ್ರೆ ಬದಲಾವಣೆ ಬರಿಬೇಕು. ಇಲ್ಲಿ ಬದಲಾವಣೆ ಇಲ್ಲ, ಹಾಗಾಗಿ ಎರಡು ಎಮ್ ಮತ್ತು ಎನ್ ಎರಡು ಕಂಪನಿಯಲ್ಲಿರುವ ಬ್ಯಾಲೆನ್ಸ್ ಶೀಟಲ್ಲಿರುವಂಥದ್ದೇ ಅಮೌಂಟನ್ನೇ ತೊಗೋಬೇಕು. ಈ ಪ್ರಾಬ್ಲಮಲ್ಲಿ ಬದಲಾವಣೆ ಆಗಿದ್ರೆ ಬದಲಾವಣೆ ಆಗಿದ್ದನ್ನು ತೊಗೋಬೇಕು. ಕೆಲಸದಲ್ಲಿ ಲೆಸ್ ದ್ಯಾನ್ ಅಂತ ಕೊಟ್ಟಿರ್ತಾನೆ, 10% ಲೆಸ್ ದ್ಯಾನ್ ಅಂತ, ಆಗ 10% ಲೆಸ್ ಮಾಡಿ ಬರಬೇಕು. ಅಕಸ್ಮಾತ್ 10% ಮೋರ್ ದ್ಯಾನ್ ಅಂತ ಹೇಳಿ ಕೊಟ್ಟಿದ್ರೆ ಜಾಸ್ತಿ ಮಾಡಿ ಬರೀಬೇಕು. ಇಲ್ಲಾಂದರೆ ಅವನೇ ವ್ಯಾಲ್ಯೂಸ್ ಕೊಟ್ಟಿದ್ದಾನೆ, ಅವನು ವ್ಯಾಲ್ಯೂಸ್ ಕೊಟ್ಟಿದ್ದನ್ನು ಬರೀಬೇಕು. ಈ ಪ್ರಾಬ್ಲಮಲ್ಲಿ ಏನು ಹೇಳಿಲ್ಲ, ಜಸ್ಟ್ ಅಸೆಟ್ ಲ್ಯಾಬಿಲಿಟೀಸ್ ತೆಗೆದುಕೊಂಡಿದ್ದೀನಿ ಅಂತ ಹೇಳಿದಾನೆ. ಹಾಗಾಗಿ ಏನು ಬೇರೆ ವ್ಯಾಲ್ಯೂಸ್ ಇರೋದ್ರಿಂದ ಬ್ಯಾಲೆನ್ಸ್ ಶೀಟಲ್ಲಿ ಏನು ಬುಕ್ ವ್ಯಾಲ್ಯೂಸ್ ಇದೆಯೋ ಅದರಲ್ಲೇ ತೆಗೆದುಕೊಂಡಿದ್ದಾನೆ. ಹಾಗಾಗಿ ಅವೆರಡು ಟೋಟಲನ್ನೇ ಬರೀಬೇಕು. ಇಲ್ಲಿ ಲ್ಯಾಂಡು ಎಮ್ ಅಥವಾ ಇದರಲ್ಲಿ ಮಾತ್ರ ಇರೋದು, ಹಾಗಾಗಿ 30,000 ಒಂದೇ. ಮೆಷಿನರಿ ಎರಡು ಕಂಬೈನ್ ಮಾಡಿ ಬರ್ತಿರೋದು 1,07,000 ಪ್ಲಸ್ 55,000 1,62,000. ಸ್ಟಾಕು 16,000 ಪ್ಲಸ್ 8,000 24,000. ಕ್ಯಾಶ್ 7,000 ಪ್ಲಸ್ 2,000 9,000. ಡೆಟಾಸ್ 15,000 ಪ್ಲಸ್ 14,000 29,000. ಅದೇ ಥರ ಲ್ಯಾಬಿಲಿಟೀಸ್ 5% ಲ್ಯಾಬಿಲಿಟೀಸ್ 5% ಡಿಬೆಂಚರ್ಸ್ ಇದು ಎಮ್ ಲಿಮಿಟೆಡ್ ಮಾತ್ರ ಇರೋದು 20,000. ಅದೇ ರೀತಿ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಎಮ್ ಲಿಮಿಟೆಡ್ ಮಾತ್ರ ಇರೋದು 3,000. ಟ್ರೇಡ್ ಕ್ರೆಡಿಟರ್ಸ್ ಎಮ್ 10,000 ಎನ್ 9,000 ಟೋಟಲ್ 19,000. ಅಂದರೆ ಬಿಸ್ನೆಸ್ ಪರ್ಚೇಸು 1,35,000 ಪ್ಲಸ್ 60,000 1,95,000 ಎರಡು ಟೋಟಲ್ ಮಾಡಿ ಬರಬೇಕು. ಟು ಕ್ಯಾಪಿಟಲ್ ರಿಸರ್ವ್ ಇದು ಹೇಗೆ ಬಂತು ಅಂತ ಹೇಳಿದ್ರೆ ಮೇಲೆ ಬಿಸ್ನೆಸ್ ಪರ್ಚೇಸ್ ವರೆಗೆ ಬರೀಬೇಕು. ನಂತರ ಡಿಫ್ರೆನ್ಸು ಈಗ ಮೇಲಿರುವಂಥ ಅಸೆಟ್ಸು ಲ್ಯಾಂಡು ಮೆಷಿನರಿ ಸ್ಟಾಕು ಕ್ಯಾಶು ಡೆಟಾಸ್ ಟೋಟಲ್ ಮಾಡಿದಾಗ ಅದು ಟೋಟಲ್ ಜಾಸ್ತಿ ಆಗಿದೆ. ಅದರಿಂದ ಲ್ಯಾಬಿಲಿಟಿ ಡಿಬೆಂಚರ್ಸು ಎಂಪ್ಲಾಯೀಸ್ ಪ್ರಾವಿಡೆಂಟು ಟ್ರೇಡ್ ಕ್ರೆಡಿಟರ್ಸು ಬಿಸ್ನೆಸ್ ಪರ್ಚೇಸು ಕಳೆದಾಗ 17,000 ಬಂದಿದೆ. ಅಸೆಟ್ ಜಾಸ್ತಿ ಇದ್ದು ಲ್ಯಾಬಿಲಿಟಿ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಕ್ಯಾಪಿಟಲ್ ರಿಸರ್ವ್ ಬರೀಬೇಕು. ಈಗ ಅಸೆಟ್ ಜಾಸ್ತಿ ಇದೆ, ಲ್ಯಾಬಿಲಿಟಿ ಕಮ್ಮಿ ಇದೆ, ಹಾಗಾಗಿ ಡಿಫ್ರೆನ್ಸು ಕ್ರೆಡಿಟ್ ಸೈಡಲ್ಲಿ ಕಮ್ಮಿ ಇದೆ. ಹಾಗಾಗಿ 17,000 ಇಲ್ಲಿ ಡಿಫ್ರೆನ್ಸ್ ತೋರಿಸ್ತಾ ಇದೆ. ಇದನ್ನು ಕ್ಯಾಪಿಟಲ್ ರಿಸರ್ವ್ ಅಂತ ಟ್ರೀಟ್ ಮಾಡಬೇಕು. ಅಕಸ್ಮಾತ್ ಲ್ಯಾಬಿಲಿಟಿ ಜಾಸ್ತಿ ಇದ್ದು ಅಸೆಟ್ಸ್ ಕಮ್ಮಿ ಇದ್ದರೆ ಗುಡ್ ವಿಲ್ ಅಂತ ಬರೀಬೇಕು. ಈ ಪ್ರಾಬ್ಲಮಲ್ಲಿ ಅಸೆಟ್ಸ್ ಟೋಟಲ್ ಜಾಸ್ತಿ ಇದೆ, ಲ್ಯಾಬಿಲಿಟಿ ಕಮ್ಮಿ ಇದೆ. ಬಿಸ್ನೆಸ್ ಪರ್ಚೇಸ್ವರೆಗೆ ಟೋಟಲ್ ಮಾಡಿ ಮೇಲಿರುವಂಥ ಅಸೆಟ್ಸಿಂದ ಬಿಸ್ನೆಸ್ ಪರ್ಚೇಸ್ವರೆಗೆ ನೀವು ಅದನ್ನು ಕಳೆದಾಗ ಡಿಫ್ರೆನ್ಸು 17,000 ಇದೆ. ಇದನ್ನು ಕ್ಯಾಪಿಟಲ್ ರಿಸರ್ವ್ ಅಂತೇಳಿ ಟ್ರೀಟ್ ಮಾಡ್ತೀವಿ. ಇದು ಡಿಫ್ರೆನ್ಸು. ನೆಕ್ಸ್ಟ್ ಇದಾದಮೇಲೆ ಥರ್ಡ್ ಎಂಟ್ರಿ ಪರ್ಚೇಸ್ ಕನ್ಸಿಡರೇಷನ್ ಡಿಸ್ಟ್ರಿಬ್ಯೂಷನ್ ಏನು ಡಿಸ್ಚಾರ್ಜ್ ಮಾಡಿರೋದು ಏನು ಅಷ್ಟಕ್ಕೂ ಸತ 1,95,000ಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿರೋದು ಅದನ್ನು ಬರೀಬೇಕು. ಸೊ ಲಿಕ್ವಿಡೇಟರ್ ಆಫ್ ಎಮ್ ಲಿಮಿಟೆಡ್ 1,35,000, ಲಿಕ್ವಿಡೇಟರ್ ಆಫ್ ಎನ್ ಲಿಮಿಟೆಡ್ 60,000 ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ 1,95,000. ಸೊ ಡಿಸ್ಚಾರ್ಜ್ ಅಥವಾ ಮೋಡ್ ಆಫ್ ಪೇಮೆಂಟ್ ಏನಿದೆ ಅದನ್ನೇ ಇಲ್ಲಿ ಥರ್ಡ್ ಎಂಟ್ರಿಲಿ ಬರೀಬೇಕು. ಮೊದಲನೇದು ಪರ್ಚೇಸ್ ಕನ್ಸಿಡರೇಷನ್ಗೆ, ಎರಡನೇದು ಅಸೆಟ್ಸ್ ಲ್ಯಾಬಿಲಿಟಿ ಸೆಟ್ ಆಫ್ ಮಾಡಿದ್ದಕ್ಕೆ, ಮೂರನೇದು ಮೋಡ್ ಆಫ್ ಪೇಮೆಂಟ್ ಏನಿದೆ ಅದನ್ನು ಬರೀಬೇಕು. ಸೊ ಇಷ್ಟು ಜನರಲ್ ಎಂಟ್ರೀಸು. ನೆಕ್ಸ್ಟು ಇದಾದಮೇಲೆ ಬ್ಯಾಲೆನ್ಸ್ ಶೀಟ್ ಆಫ್ ಎಮ್ ಎನ್ ಲಿಮಿಟೆಡ್. ಪರ್ಚೇಸಿಂಗ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಬರೀಬೇಕು. ಇಲ್ಲಿ ಅಸೆಟ್ಸು ಲ್ಯಾಬಿಲಿಟೀಸ್ ಏನು ಬದಲಾವಣೆ ಇತ್ತು ಅಂತ ಹೇಳಿದ್ರೆ ಅದನ್ನು ಬರೀಬೇಕು. ಈ ಪ್ರಾಬ್ಲಮಲ್ಲಿ ಏನು ಬದಲಾವಣೆ ಅಸೆಟ್ಸು ಲ್ಯಾಬಿಲಿಟೀಸಲ್ಲಿ ಇಲ್ಲ, ಅಲ್ಲಿ ಏನಿದೆ ಅದನ್ನೇ
ಬರಿಬೇಕು. ಇಲ್ಲಿ ಕ್ಲೋಸಿಂಗ್ ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಪರ್ಚೇಸಿಂಗ್ ಕಂಪ್ನಿಯಲ್ಲಿ ಬರಿಬೇಕಂದ್ರೆ ಏನು ತೆಗೆದುಕೊಂಡಿದೆ ಎಮ್ ಎಲ್ ಲಿಮಿಟೆಡ್ ಅಸೆಟ್ಸ್ ಲ್ಯಾಬಿಲಿಟೀಸ್ ಅದನ್ನು ತೊಗೋಬೇಕು. ಜೊತೆಗೆ ಹೊಸ ಶೇರ್ ಕ್ಯಾಪಿಟಲ್ ಇಲ್ಲಿ ಹಳೆ ಬ್ಯಾಲೆನ್ಸ್ ಶೀಟಲ್ಲಿರುವಂತಹ ಇದು ರಿಸರ್ವ್ ಫಂಡು ನೋಡಿ, ಇಲ್ಲಿರುವಂಥ ಈ ಈಕ್ವಿಟಿ ಕ್ಯಾಪಿಟಲ್ ಬರೋದಿಲ್ಲ. ಮತ್ತು ಇನ್ಯಾವ್ದು ಬರೋಲ್ಲ, ಲಯಬಿಲಿಟೀಸ್ ಮತ್ತು ಅಸೆಟ್ಸು ಇದೆಲ್ಲ ಬರ್ತದೆ, ಡಿವೆಂಚರ್ ಬರ್ತದೆ, ರಿಸರ್ವ್ ಫಂಡ್ ಬರೋಲ್ಲ. ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲಿರೋದು ನೆಕ್ಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಶೀಟಿಗೆ ಬರೋದಿಲ್ಲ. ಇನ್ನು ಬಾಕಿದೆಲ್ಲವೂ ಬದಲಾವಣೆ ಆಗಿದ್ದಿದ್ರೆ ಅದನ್ನು ಬರಿಬೇಕು. ಆದರೆ ಈ ಪ್ರಾಬ್ಲಮಲ್ಲಿ ಏನು ಅಸೆಟ್ಸ್ ಲಯಬಿಲಿಟೀಸ್ ಬದಲಾವಣೆ ಇಲ್ಲ, ಇಲ್ಲಿ ಏನಿದೆಯೋ ಅದನ್ನೇ ಈ ಪ್ರಾಬ್ಲಮಲ್ಲಿ ಬರಿಬೇಕು. ಇಲ್ಲಿರುವಂಥ ಲ್ಯಾಂಡ್ 30,000, ಮೆಷಿನರಿ 1,77,000 ಪ್ಲಸ್ 55,000 ಎರಡು ಕಂಬೈನ್ ಮಾಡಿ ಬರಬೇಕು. ಸ್ಟಾಕು ಅಷ್ಟೇ 16,000 ಪ್ಲಸ್ 8,000, ಕ್ಯಾಶ್ 7,000 ಪ್ಲಸ್ 2,000, ಡೆಟಾಸ್ 15,000 40,000 ಅದನ್ನು ಟೋಟಲ್ ಮಾಡಿ ಬರಿಬೇಕು. ಈ ಕಡೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದು ಬರೋಲ್ಲ. ಸೊ ಇಲ್ಲಿ ಕೊಟ್ಟಿದ್ದೆಲ್ಲ 5,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್, ಇದು ಆಥರೈಸ್ ಕ್ಯಾಪಿಟಲ್, ಇದನ್ನು ಬರಿಬೇಕು. ಇದು ಟೋಟಲಿಗೆ ತೊಗೋಬಾರ್ದು, ಕೌಂಟಿಂಗ್ ತೊಗೋಬಾರ್ದು. ಅದಾದಮೇಲೆ 6% ಡಿಬೆಂಚರ್ಸ್ ಬರ್ತದೆ 20,000, ರಿಸರ್ವ್ ಫಂಡ್ ಬರೋಲ್ಲ. ಇದೆಲ್ಲವೂ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಹೋಗಿರುತ್ತೆ, ಇದನ್ನು ತೊಗೊಳ್ಬಾರ್ದು. ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡು ಲಯಬಿಲಿಟಿ, ಇದನ್ನು ತೊಗೋಬೇಕು 3,000. ನಂತರ ಟ್ರೇಡ್ ಕ್ರೆಡಿಟರ್ಸ್ ಬರೋಲ್ಲ, ಟ್ರೇಡ್ ಕ್ರೆಡಿಟರ್ಸ್ ಬರುತ್ತೆ, ಟ್ರೇಡ್ ಕ್ರೆಡಿಟರ್ಸ್ 10,000 ಮತ್ತು 9,000 ಇದನ್ನು ತೊಗೋಬೇಕು 19,000. ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರೋಲ್ಲ. ಇಲ್ಲಿರುವಂಥ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಬರುವಂಥ ಹೆಡ್ಡಿಂಗ್ದು ಬಿಟ್ಟು ಇನ್ನು ಉಳಿದ ಎಲ್ಲ ಅಸೆಟ್ಸು ಲಯಬಿಲಿಟೀಸನ್ನು ತೆಗೆದುಕೊಳ್ಬೇಕು. ಬದಲಾವಣೆ ಕೊಟ್ಟಿದ್ರೆ ಬದಲಾವಣೆ ತೊಗೋಬೇಕು, ಆದರೆ ಪ್ರಾಬ್ಲಮಲ್ಲಿ ಏನೂ ಚೇಂಜಸ್ ಮಾಡಿಲ್ಲ, ಇಲ್ಲಿರೋದು ಏನಿದೆಯೋ ಅಮೌಂಟು ಅದನ್ನೇ ತೆಗೆದುಕೊಳ್ಬೇಕಾಗುತ್ತೆ. ಸೊ ಈಗ ನೋಡೋಣ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಎಮ್ ಎನ್ ಲಿಮಿಟೆಡ್ ಬ್ಯಾಲೆನ್ಸ್ ಶೀಟು, ಹೊಸ ಕಂಪನಿಯ ಬ್ಯಾಲೆನ್ಸ್ ಶೀಟು. ಲ್ಯಾಂಡ್ ನೋಡಿ, ಅಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆಯೋ ಅದೇ ಬರೆದಿರೋದು. ಬದಲಾವಣೆ ಆಗಿರೋ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾನೆ ಅದನ್ನು ತೊಗೋಬೇಕು. ಇಲ್ಲ ಹೇಳಿದ ಕಾರಣ ಮೇಲೆ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆಯೋ ಅದನ್ನೇ ಟೋಟಲ್ ಮಾಡಿ ಬರಬೇಕು. ಲ್ಯಾಂಡ್ 30,000, ಮೆಷಿನರಿ 1,62,000 ಎರಡು ಕಂಬೈನ್ ಮಾಡಿರೋದು, ಸ್ಟಾಕು 24,000, ಕ್ಯಾಶ್ 9,000, ಡೆಟಾ 29,000. ಲಯಬಿಲಿಟಿ ಸೈಡಲ್ಲಿ ಆಥರೈಸ್ ಕ್ಯಾಪಿಟಲು ಹೇಳಿರೋದು ಅಡ್ಜಸ್ಟ್ಮೆಂಟಲ್ಲಿ ಹೇಳಿದೆಯಲ್ಲ ನೋಡಿ ಕೊಟ್ಟಿದ್ದಾನೆ. ಈ ಥರ ನೋಡಿ, ನ್ಯೂ ಕಂಪನಿ ಅಗ್ರಿ ಟು ಟೇಕ್ ಓವರ್ ಆಲ್ ದಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಬೋತ್ ದಿ ಕಂಪನೀಸ್. ಇಟ್ಸ್ ಆಥರೈಸ್ ಕ್ಯಾಪಿಟಲ್ ಇಸ್ 5,000 ಈಕ್ವಿಟಿ ಶೇರ್ಸ್ ಆಫ್ 100 ಈಚ್. ಇದು ಪರ್ಚೇಸಿಂಗ್ ಕಂಪನಿಯಲ್ಲಿ ಬರೀಬೇಕಾಗಿರೋದು. ಸೊ ಇದು ಆಥರೈಸ್ ಕ್ಯಾಪಿಟಲು, ಇದು ಟೋಟಲ್ಗೆ ತೊಗೋಬಾರ್ದು, ಜಸ್ಟ್ ಬರಿಬೇಕಷ್ಟೇ. 5,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್, 5 lakh ಅಂಡರ್ಲೈನ್ ಮಾಡಬೇಕು. ಇದು ಟೋಟಲ್ ಮಾಡೋದಕ್ಕೆ ಇದನ್ನು ಕೌಂಟ್ ಮಾಡಬಾರ್ದು, ಆಥರೈಸ್ ಕ್ಯಾಪಿಟಲ್. ನೆಕ್ಸ್ಟ್ ಇಶ್ಯೂಡ್ ಆ್ಯಂಡ್ ಪೇಡ್ ಅಪ್ ಕ್ಯಾಪಿಟಲ್, ಇದು ಇಲ್ಲಿಂದ ಕೌಂಟಿಗೆ ತೊಗೋಬೇಕು. ಸೊ ಇಶ್ಯೂಡ್ ಆ್ಯಂಡ್ ಪೇಡ್ ಅಪ್ ಕ್ಯಾಪಿಟಲ್ ಎಷ್ಟು 1,950. ಪರ್ಚೇಸ್ ಕನ್ಸಿಡರೇಷನ್ ಇದೆಯಲ್ಲ 1,95,000. ಪರ್ಚೇಸ್ ಕನ್ಸಿಡರೇಷನಲ್ಲಿ ಅಷ್ಟು ಅಮೌಂಟ್ ಇತ್ತಲ್ವ, ಅಷ್ಟಕ್ಕೂ ಈಕ್ವಿಟಿ ಶೇರ್ಸನ್ನು ಇಶ್ಯೂ ಮಾಡಿರೋದು, ಅದ್ರ ಟೋಟಲ್ ಬರೆದಿರೋದು 1,950. ಪರ್ಚೇಸ್ ಕನ್ಸಿಡರೇಷನಲ್ಲಿ ಮೋಡ್ ಆಫ್ ಪೇಮೆಂಟಲ್ಲಿ ಕೊಟ್ಟಿದೆ ನೋಡಿ 1,350 ಪ್ಲಸ್ 600 ಇದು. ಇದನ್ನು ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಬರೀಬೇಕು. ಟೋಟಲ್ 1,03,050 ಪ್ಲಸ್ 600 ಅಂತ ಹೇಳಿದ್ರೆ 1,950 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್, 1,95,000. ಸೊ ಇದಾದಮೇಲೆ ಕ್ಯಾಪಿಟಲ್ ರಿಸರ್ವ್ ಲಾಸ್ಟು ಪ್ರೀವಿಯಸ್ ಈ ಅಡ್ಜಸ್ಟ್ಮೆಂಟಲ್ಲಿ ಎರಡನೇ ಅಡ್ಜಸ್ಟ್ಮೆಂಟಲ್ಲಿ ಇದೆ ನೋಡಿ ಕ್ಯಾಪಿಟಲ್ ರಿಸರ್ವ್, ಇದನ್ನು ಬರಿಬೇಕು. ಅಲ್ಲಿರುವಂಥ ರಿಸರ್ವ್ ಫಂಡ್ ಬರಿಬಾರ್ದು ಹಳೆ ಬ್ಯಾಲೆನ್ಸ್ ಶೀಟಲ್ಲಿ, ಇದನ್ನು ಬರಿಬೇಕು. ಇಲ್ಲಿ ಇದ್ದರೆ ಇದಿಲ್ಲದೆ ಅಂದರೆ ಬರ್ದಿರಿ, ಇಲ್ಲಾಂದರೆ ಗುಡ್ ವಿಲ್ ಇದ್ದರೆ ಅಸೆಟ್ ಸೈಡಲ್ಲಿ ಬರೀತೀರಾ, ಕ್ಯಾಪಿಟಲ್ ರಿಸರ್ವ್ ಇದ್ದರೆ ಇಲ್ಲಿ ಬರೀಬೇಕು. ನಂತರ 6% ಡಿಬೆಂಚರ್ಸ್ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ ಡಿಬೆಂಚರು. ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ 3,000, ಟ್ರೇಡ್ ಕ್ರೆಡಿಟರ್ಸ್ 10,000 ಪ್ಲಸ್ 9,000 19,000 ಎರಡದು ಕಂಬೈನ್ ಮಾಡಿ ಬರೀಬೇಕು. ಡಿಬೆಂಚರ್ಸು ಪ್ರಾವಿಡೆಂಟ್ ಫಂಡ್ ಎಮ್ ಲಿಮಿಟೆಡಲ್ಲಿ ಮಾತ್ರ ಇದೆ, ಎರಡರದ್ದು ಇದ್ದರೆ ಎರಡನ್ನು ಟೋಟಲ್ ಮಾಡಿ ಬರೀಬೇಕು. ಸೊ ಈ ರೀತಿ ಎರಡು ಕಂಬೈನ್ ಮಾಡಿ ಅಮಾಲ್ಗಮೇಷನಲ್ಲಿ ಎರಡು ಕಂಬೈನ್ ಮಾಡಿ ಬರೀಬೇಕು. ಬ್ಯಾಲೆನ್ಸ್ ಶೀಟು ಮತ್ತು ಅಡ್ಜಸ್ಟ್ಮೆಂಟ್ ಜನರಲ್ ಎಂಟ್ರೀಸು ಓಪನಿಂಗ್ ಕಂಪನಿಯಲ್ಲಿ ಪರ್ಚೇಸಿಂಗ್ ಕಂಪನಿಯಲ್ಲಿ ಜನರಲ್ ಎಂಟ್ರೀಸು ಮತ್ತು ಪರ್ಚೇಸಿಂಗ್ ಕಂಪನಿಯ ಓಪನಿಂಗ್ ಬ್ಯಾಲೆನ್ಸ್ ಶೀಟು ಬರೀಬೇಕಾದ್ರೆ ಕಂಬೈನ್ ಮಾಡಿ ಬರೀಬೇಕು. ಮತ್ತು ಒಂದೇ ಕಂಪನಿದು ಬರೀಬಾರ್ದು. ಲೆಜರ್ ಅಕೌಂಟ್ಸು ಯಾವ ಕಂಪನಿ ಕೆಲಸ ಎರಡು ಕಂಪನಿದು ಬರೆಯೋಕ್ಕೆ ಹೇಳ್ತಾರೆ, ಹೇಳಿಲ್ಲ ಅಂದರೆ ಒಂದೇದಾದರೆ ಅಲ್ಲಿ ಲೆಜರ್ ಅಕೌಂಟ್ಸು ಯಾವ್ದು ಹೇಳ್ತಾನೆ ಅದನ್ನು ಬರೀಬೇಕು. ಆದರೆ ಜನರಲ್ ಎಂಟ್ರೀಸು ಮತ್ತು ಇದು ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಪರ್ಚೇಸಿಂಗ್ ಕಂಪನಿದು ಎರಡು ಕಂಬೈನ್ ಮಾಡೇ ಬರೀಬೇಕು. ಸೊ ಈಗೆಲ್ಲ ಬರೆದಾಯಿತು, ಈಗ ಟೋಟಲ್ ಮಾಡಿದಾಗ ಎರಡು ಕಡೆ ಟ್ಯಾಲಿ ಆಗಬೇಕು. ಸೊ ಇದಿಷ್ಟು ಈ ಪ್ರಾಬ್ಲಮಲ್ಲಿ ಇರೋದು. ಸೊ ಈ ರೀತಿ
ನಾವು ಅಮಾಲ್ಗಮೇಷನ್ ಪ್ರಾಬ್ಲಮ್ ಕೊಟ್ಟಾಗ ಇಲ್ಲಿ ಏನು ಪ್ರಾಬ್ಲಮಲ್ಲಿ ಕೇಳ್ತಾ ಅದನ್ನು ನೋಡಿಕೊಂಡು ನಾವು ಅಕೌಂಟನ್ನು ಇದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಸೊ ಈ ಪ್ರಾಬ್ಲಮಲ್ಲಿ ಒಂದ್ಸರಿ ಹೇಳ್ತಿದ್ದೀನಿ, ಪರ್ಚೇಸ್ ಕನ್ಸಿಡರೇಷನ್ ಬರೀಬೇಕು, ನಂತರ ರಿಯಲೈಸೇಷನ್ ಅಕೌಂಟ್ ಮಾಡಬೇಕು. ಎಮ್ ಲಿಮಿಟೆಡಲ್ಲಿ ರಿಯಲೈಸೇಷನ್ ಅಕೌಂಟು, ನಂತರ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟು, ನಂತರ ಎಮ್ ಎನ್ ಲಿಮಿಟೆಡ್ ಅಕೌಂಟು, ನಂತರ ಈಕ್ವಿಟಿ ಶೇರ್ಸ್ ಆ್ಯಂಡ್ ಎಮ್ ಎನ್ ಲಿಮಿಟೆಡ್ ಅಕೌಂಟ್, ಇಷ್ಟು ಅಕೌಂಟನ್ನು ಮಾಡಬೇಕು. ನಂತರ ಪರ್ಚೇಸಿಂಗ್ ಕಂಪನಿಯ ಜರ್ನಲ್ ಎಂಟ್ರೀಸು, ಅದಾದಮೇಲೆ ಪರ್ಚೇಸಿಂಗ್ ಕಂಪನಿಯ ಓಪನಿಂಗ್ ಬ್ಯಾಲೆನ್ಸ್ ಶೀಟ್, ಇಷ್ಟನ್ನು ನಾವು ಇಲ್ಲಿ ಪ್ರಿಪೇರ್ ಮಾಡಬೇಕು. ಸೊ ಇಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು.